ನಿನ್ನೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರು ಒಂದಿಷ್ಟು ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಹೈದರಾಬಾದ್ಗೆ ಹೋದ್ರು. ಹೈದರಾಬಾದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾರತೀಯ ಜನರನ್ನ ಉದ್ದೇಶಿಸಿ ಒಂದಿಷ್ಟು ಮಾತನಾಡಿದ್ರು, ಸಲಹೆಯನ್ನ ಕೊಟ್ಟರು, ಮನವಿಯನ್ನ ಮಾಡಿಕೊಂಡ್ರು. ಏನ್ ಸಲಹೆ ಕೊಟ್ಟರು? ಎಸ್, ಪೆಟ್ರೋಲ್ ಡೀಸೆಲ್ ಅನ್ನ ಜಾಸ್ತಿ ಬಳಸೋದಕ್ಕೆ ಹೋಗ್ಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ಮನೇಲೇ ಇರೋದಕ್ಕೆ ಪ್ರಯತ್ನ ಪಡಿ, ಚಿನ್ನ ಖರೀದಿ ಕಡಿಮೆ ಮಾಡಿ, 1 ವರ್ಷಗಳ ಕಾಲ ಅನವಶ್ಯಕ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅವರ ಉದ್ದೇಶ ಇಷ್ಟೇ. ಅಮೇರಿಕ ಇರಾನ್ ಯುದ್ಧ ಏನು ನಡೀತಾ ಇದೆ, ಈ ಯುದ್ಧದ ಬಿಸಿ ಈಗ ಭಾರತಕ್ಕೂ ಕೂಡ ತಟ್ಟಿದೆ. ಈ ಒಂದು ಕಾರಣದಿಂದ ಇಂಧನವನ್ನು ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಳಸಿ ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದರೆ ಇಲ್ಲಿ ವಿರೋಧ ಪಕ್ಷದವರು ಏನಾದರೂ ಹೇಳಬೇಕಲ್ವಾ? ಅವರು ಕೂಡ ವಿರೋಧ ವ್ಯಕ್ತಪಡಿಸಿದರು, ಕಾಂಗ್ರೆಸ್ನವರು. ಇದು ಸಲಹೆ ಅಲ್ಲ, ಸರ್ಕಾರದ ಒಂದು ವೈಫಲ್ಯ ಅಂತ ಹೇಳಿದರು. ಹಾಗಾದ್ರೆ ನಮ್ಮ ಭಾರತೀಯರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ಹೇಳೋದು ಹೇಗೆ ಅಂತಂದರೆ, ಈಗ ನನ್ನ ಮನೆ ಇರುತ್ತೆ, ನನ್ನ ಮನೆಯಲ್ಲಿ 4 ಜನ ಇರ್ತೀವಿ. ನಾವು 4 ಜನ ಒಂದೊಂದು ಬೈಕ್ ಇಟ್ಕೊಂಡಿರ್ತೀವಿ. ಸದ್ಯ ಈಗಿರೋ ಪರಿಸ್ಥಿತಿನಲ್ಲಿ ಆ ಒಂದು ಬೈಕ್ನಲ್ಲಿ ಅನ್ನೆಸರಿಯಾಗಿ ಓಡಾಡೋದಕ್ಕಿಂತ ಒಂದು ಕಾರ್ ತೊಗೊಂಡು 4 ಜನ ಬರ್ಬೋದು, ಹೊರಗಡೆಗೆ ಡ್ರಾಪ್ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು ವಿಷಯ ಆಯಿತು. ಈ ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳದ್ದು ಅವ್ರದ್ದು ಆಫೀಸಿಗೆ ಬರೋ ನೆಸಸರಿ ಇಲ್ಲ. ಇಫ್ ಬೇಕು ಅಂತ ಈಗ ಕರೋನಾದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು, ಎಲ್ಲ ಒಳ್ಳೆಯದೇ ಆಗೋಯ್ತು, ಅವಾಗೆಲ್ಲ ಕರೆಕ್ಟಾಗಿತ್ತು. ಇವಾಗ ಅದನ್ನೇ ಅಪ್ಲಿಕೇಬಲ್ ಹೇಗೆ ಮಾಡಬೇಕು ಅಂತಂದರೆ, ಈ ಸಾಫ್ಟ್ವೇರ್ ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ಒಬ್ಬರು ಒಂದೊಂದು ಕಾರ್ ತೊಗೊಂಡು ಬರ್ತಾರೆ, ಮನೆ ಎಷ್ಟೋ ಒಂದು 20 ಕಿಲೋಮೀಟರಿಂದ ಬರ್ತಾ ಇರ್ತಾರೆ. ಅನ್ನೆಸರಿ ವೇಸ್ಟ್ ಅದು. ಚಿನ್ನ ಖರೀದಿ ಯಾಕೆ ಅಂತ ಕೇಳಿ, ನೀವು ಖರೀದಿ ಮಾಡಿಬಿಟ್ಟು ಮನೆಯಲ್ಲಿ ಇಲ್ಲಾಂದರೆ ಬ್ಯಾಂಕ್ ಲಾಕರಲ್ಲಿ ಇಡ್ತೀರಾ, ಏನು ಯೂಸ್ ಆಯ್ತದು? ದೇಶದ ಆರ್ಥಿಕತೆಗೆ ಏನಾದರೂ ಬರುತ್ತಾ? ಅದೇ ಕಾಸು ಹೊರಗಡೆಗೆ ಓಡಾಡ್ತಾ ಇದ್ದರೆ ಜನಗಳಿಗೆಲ್ಲನೂ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಅದು ಹೇಳಿರ್ಬೋದು ಅವರು. ಎಲ್ಲಿ BJP ಆಡಳಿತ ಸ್ಟೇಟಲ್ಲಿಲ್ವೋ ಅಲ್ಲಿ ಮಾತ್ರ ಸಮಸ್ಯೆ ಮಾಡಿರೋದು, ಬೇರೆ ಕಡೆಗೆ ಎಲ್ಲೂ ಸಮಸ್ಯೆ ಆಗಿಲ್ಲ. ನೀವು ಬೇಕಾದರೆ ನೋಡಿ. ನಿಜನೇ ರೀ. ಅಲ್ಲ, ಚಿನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಗೊತ್ತೇನೋ ನಿಮಗೆ? ಹೋಗಿ ಬನ್ನಿ, ಚಿನ್ನದ ಗಣಿ ಗೊತ್ತಾಗುತ್ತೆ. ನಾನು ಹೋಗಿದ್ದೆ 2 ಸಲ. ಸೊ ನಾನು ಯೂಸ್ ಮಾಡೋದಿಲ್ಲ ನೋಡಿ. ಇದೇ ನನ್ನ ಹತ್ರ ಇಲ್ಲ. ಐ ಮೀನ್, ಯಾಕೆ ಬಂಗಾರ ಯಾಕೆ ಬೇಕು ನಮಗೆ? ಅರಿಶಿನ ಬೊಟ್ಟಿಂದನೇ ಮದುವೆ ಆಗ್ತಿತ್ತಲ್ಲ, ಟು ಶೋ ಅದರ್ಸ್, ದಟ್ಸ್ ಆಲ್. ಎಲ್ಲ ಲರ್ನರ್ಡ್ ಪರ್ಸನ್, ಮೋದಿ ಅಂತಲ್ಲ, ಎಲ್ಲರೂ ಲರ್ನರ್ಡ್ ಪರ್ಸನ್ ಇದೇ ಥರ ಥಿಂಕ್ ಮಾಡಬೇಕು. ಬಂಗಾರ ಬೇಡ, ಪೆಟ್ರೋಲ್ ಉಳಿಸ್ಬೇಕು, ಮಿತವ್ಯಯಗಳಾಗಬೇಕು. ಇನ್ನೊಂದು ಹೇಳಿಲ್ಲ ಮೋದಿ, ಫಂಕ್ಷನ್ಸ್ಗಳಲ್ಲಿ ಅಷ್ಟೊಂದು ಗ್ರ್ಯಾಂಡ್ ಮದುವೆಗಳು ಮಾಡ್ತಾ ಇದ್ದಾರಲ್ಲ, ಮದುವೆ ಮಾಡಲಿ, ಅದು ಅನ್ನ ಎಷ್ಟು ಹಾಳಾಗ್ತಾ ಇದೆ. ಏನು ಹೇಳಿದರು? 5 ಕಿಂಬಾರೇನು ಕತೆ ಗೊತ್ತಿದೆ ಅಲ್ವಾ? ಒಂದು ಸ್ವಲ್ಪ ಎಕ್ಸ್ಟ್ರಾ ಅವ್ರು ಅಕ್ಕಿ ತಂದರೆ ಅವ್ರು ಮಿಸ್ಸಸ್ ವಾಪಸ್ ಕಳಿಸಿದ್ರು. ಯಾಕೆ ಸೇವ್ ಮಾಡೋದು ಆಸೆ ಯಾಕೆ ಅಂತ. ಅದನ್ನು ವೇಸ್ಟ್ ಆಗ್ತಾಯಿದೆ. ಮೋದಿಯವರು ಅದೊಂದು ಮರ್ತಿದ್ದಾರೆ. ಅವ್ರು ಮಾತಾಡಿದ್ದಾರೆ ಅಂದರೆ ಸರಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲು ದೇಶ ಜನರಿಗೆ ಒಂದು ಆಹ್ವಾನ ಕೊಡೋದು ಅಥವಾ ಕರೆ ನೀಡೋದು ಅವ್ರದ್ದು ಕರ್ತವ್ಯ ಇದೆ. ಇವಾಗ ಫಾರಿನ್ ಎಕ್ಸ್ಚೇಂಜ್ ಕಮ್ಮಿ ಆಗ್ತಾ ಇರ್ಬೋದು, ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ, ಯುದ್ಧ ನಡೀತಾ ಇರೋ ಪರಿಸ್ಥಿತಿಯಲ್ಲಿ ಕಡಿಮೆ ಯೂಸ್ ಮಾಡಿ, ಅವೆಲ್ಲ ಏನಿದೆ ಲಕ್ಸರಿ ಗೂಡ್ಸ್ ಇದೆ. ಅವ್ರು ಗೋಲ್ಡ್ ಹೇಳ್ತಾ ಇರ್ಬೋದು ಅಥವಾ ಪೆಟ್ರೋಲ್ ಎಡಿಷ್ನಲ್ ಎಕ್ಸ್ಪೆನ್ಸಸ್ ಅಂತ ಇರ್ಬೋದು, ಲಕ್ಸರಿ ಗೂಡ್ಸ್ ಇದೆ, ಅದನ್ನು ಕಮ್ಮಿ ಮಾಡಿ ಅಂತ ಹೇಳ್ತಾ ಇರೋದು ತಪ್ಪೇನಿಲ್ಲ. ಹೌದು, ಯುದ್ಧ ನಡೀತಿದೆ, ಅಫೆಕ್ಟ್ ಆಗಲ್ಲ ಅಂತ ಎಲ್ಲ. ಭಾರತಕ್ಕೆಲ್ಲ ಇರೋ 192 ಕಂಟ್ರಿಗೂ ಆಗಿದೆ. ಆದರೆ ಅದ್ರಲ್ಲಿ ಮಾಡ್ತಿರೋದೇನು? ಟ್ರಂಪ್ಗೆ ಉಲ್ಟಾ ಮಾತಾಡೋಕ್ಕಾಗುತ್ತಾ? ಪಾಕಿಸ್ತಾನ ಅಂತ ವೇಸ್ಟ್ ಕಂಟ್ರಿ, ಅವರೇ ಹೋಗಿ ಮಾತಾಡ್ತವ್ರೆ, ನೀವು ನಿಲ್ಲಿಸ್ರಿ ಮಾಡಿರಿ ಮತ್ತೊಂದು ಅಂತ. ನಮ್ಮವ್ರು ಏನು ಮಾಡ್ತಿದ್ದಾರೆ? ಮಿಕ್ಕಿದ ಟೈಮಲ್ಲಿ ನನಗೆ ಇವರು ಪರಿಚಯ, ನಾವು ಇಲ್ಲಿ ಎಕನಾಮಿಕ್ ಇಲ್ಲೋಟೋಗಿದೆ, ನಮ್ಮ ಕಂಟ್ರಿ ಅಲ್ಲೋಟೋಗಿದೆ, ಎಲ್ಲೂ ಹೋಗಿಲ್ಲ, ಬರೀ ಬೈಸ್ಕೊಳ್ತಾನೆ ಇದ್ದೀವಿ ಎಲ್ಲರ ಹತ್ರ. ಅದೇ ನಡೀತಿರೋದು. ಪ್ಲಸ್ ಇಂಡಿಯನ್ಸ್ ಎಲ್ಲ ಕಡೆ ಇದ್ದಾರೆ. ದುಬೈಲೆಲ್ಲ ಎಲ್ಲೇ ವಾರ್ ನಡೆದ್ರು ಇಂಡಿಯನ್ಸ್ಗೆ ಅಫೆಕ್ಟ್ ಆಗುತ್ತೆ. ಅದ್ರ ಚೆನ್ನಾಗಿ ಮಾಡಬೇಕಾಗಿರೋ ನಮ್ಮವರು. ಬೇರೆ ಕಂಟ್ರಿ ಜೊತೆ ಅಲೈನ್ಸ್ ಚೆನ್ನಾಗಿ ಇಟ್ಕೊಂಡು ಇಲ್ಲ ಮಧ್ಯದಲ್ಲಿ ನಿಂತು ಮಾತಾಡೋದು ಏನೋ ಒಂದು ಇಲ್ಲ. ಎಲ್ಲಿ ನಮ್ಗೆ ಭಯ, ನಮ್ದು ಎಲ್ಲಿ ಇದಾಗ್ಬಿಡುತ್ತೆ ಅಂತ. ಸೊ ಹಂಗೆ. ಸೊ ಇದು ಬ್ಲೇಮ್ ಮಾಡಿಬಿಟ್ಟು ಇದಿಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ತಪ್ಪೇ ಇಲ್ಲ. ಈ ನ್ಯಾಷನಲೈಸ್ಡ್ ಕಂಪನೀಸ್ ಯಾವುದೆಲ್ಲ ಇದೆ, ಅವರಿಂದ ಅವ್ರಿಗೆ ಸರಿಯಾದ ಸವಲತ್ತನ್ನು ಕೊಟ್ಟಲ್ಲಿ ಅವರೇ ಉತ್ಪತ್ತಿ ಮಾಡುವಂಥ ಪೆಟ್ರೋಲು, ಗ್ಯಾಸು ಇತ್ಯಾದಿಗಳನ್ನು ಇವರೇ ಸೃಷ್ಟಿ ಮಾಡ್ಬೋದು. ಈಗಾಗಲೇ ಜನರು ಬಂದ್ಬಿಟ್ಟು ಅದಕ್ಕೆ ಅಡಿಕ್ಷನ್ ಆಗಿಬಿಟ್ಟವ್ರೆ. ಗಾಡಿ ಬೇಕೇ ಬೇಕು, ಗಾಡಿಗೆ ಪೆಟ್ರೋಲ್ ಬೇಕೇ ಬೇಕು. ಈಗ ನನ್ನ ತಿಳುವಳಿಕೆ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಇವರೇನೆಂದರೆ, ಯಾವುದೋ ಒಂದು ಖಾಸಗಿ ಕಂಪನಿಗೆ ಬ್ಯಾಟ್ರಿ ಗಾಡಿಗಳನ್ನ ಪ್ರಮೋಷನ್ ಮಾಡ್ತಿದ್ದಾರೆ ಅನ್ನೋ ಉದ್ದೇಶ ನಂದು. ಸರ್ ನೋಡಿ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದ್ಬಿಟ್ಟು ಸರ್, ಸಾಕಷ್ಟು ಖಾಸಗೀಕರಣ ಕೆಲಸದಲ್ಲಿರೋಂಥ ವ್ಯಕ್ತಿಗಳು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಯಾಕಂದರೆ ಅವ್ರ ಇಲಾಖೆಯವರು, ಅವರ ಕಂಪ್ನಿಯವರು ಬಂದ್ಬಿಟ್ಟು ಮನೆಗೆ ಲ್ಯಾಪ್ಟಾಪು
ಇಂಟರ್ನೆಟ್ ಕೊಟ್ಟರೆ ಮನೆಯಿಂದ ವರ್ಕ್ ಮಾಡೋದು ಅವೆಲ್ಲ ಮಾಡ್ಬೋದು. ಆದರೆ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಬರೋಲ್ಲ. ಇವತ್ತು ಸೆನ್ಸಸ್ ನಡೀತಿದೆ, ಸೆನ್ಸಸ್ ಮನೆಗೆ ಹೋಗಿ ಸೆನ್ಸಸ್ ತೊಗೋಬೇಕು. ಇದನ್ನು ವರ್ಕ್ ಫ್ರಮ್ ಹೋಮ್ ಹೆಂಗೆ ಮಾಡೋಕ್ಕಾಗುತ್ತೆ? ಇಡೀ ಪ್ರಪಂಚದಲ್ಲಿ ನೋಡಿದಾಗ ಈಗ ಎಲ್ಲ ದೇಶಗಳು ಈ ಸಮಸ್ಯೆನೇ ಎದುರಿಸ್ತಾ ಇವೆ. ನಮ್ಮ ದೇಶನೂ ಅದಕ್ಕೆ ಹೊರತಾಗಿಲ್ಲ. ನಮ್ಮ ದೇಶನೂ ಸಮಸ್ಯೆ ಎದುರಿಸ್ತಾ ಇದೆ. ಇದೆಲ್ಲವನ್ನು ಜಗತ್ತಿನ ವಿದ್ಯಮಾನವನ್ನು ತಿಳಿದ ಮೇಲೆ ನಾವು ಆ ರೀತಿ ಹೇಳಿದ್ದನ್ನು ಅಲ್ಲಗಳೆಯೋದು ಅಂದರೆ ಮೂರ್ಖತನ ಅಂತ. ಈ ರೀತಿ ನಾವು ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಉಳಿತಾಯವನ್ನು ಮಾಡಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ಕರ್ತವ್ಯವನ್ನು ನಾವು ಮೊದಲು ಪಾಲಿಸಬೇಕು ಅಂತ ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ನಮ್ಮ ಭಾರತೀಯರು ಏನು ಹೇಳಿದರು ಅಂತ. ಅವ್ರು ಹೇಳೋದಿಷ್ಟೇ, ಪ್ರಧಾನಿ ಮೋದಿಯವರು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಸರಿಯಾಗಿರುತ್ತೆ. ಅವರು ಜನರ ಒಳಿತಿಗಾಗಿ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ತೆಗೆದುಕೊಂಡಿರ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಕರೆಕ್ಟ್ ಆಗಿದೆ ಅಂತ. ಅಂದರೆ ಈ ಒಂದು ಸಲಹೆ ಈಗ ರಾಜಕೀಯ ಮೈದಾನದಲ್ಲಿದೆ. ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನೀವೇನು ಹೇಳ್ತೀರಿ ಅದು ಕೂಡ ಮುಖ್ಯವಾಗಿರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಮೋದ್ ಬೋಪಣ್ಣ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.